ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ನಾಯಿಗಳ ಅಟ್ಟಹಾಸಕ್ಕೆ 7 ವರ್ಷದ ಬಾಲಕನೊಬ್ಬ ಗಾಯಗೊಂಡ ಘಟನೆಯಿಂದ ಸಾರ್ವಜನಿಕರು ಮತ್ತು ಮಕ್ಕಳು ಭಯಭೀತರಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದ ಬಿಲಾಲ್ ಕಾಲೋನಿಯಲ್ಲಿ ಟ್ಯೂಷನ್ ಮುಗಿಸಿಕೊಂಡು ಮನೆಗೆ ಮರಳುತ್ತಿದ್ದ ಬಾಲಕ 7 ವರ್ಷದ ಮೊಹಮ್ಮದ್ ವಕ್ಕಸ್ ನಬಿ ರಸೂಲ್ ಬಾಣ್ಕಾರ್ ಮೇಲೆ ಏಕಾಏಕಿ 4-5 ಬೀದಿ ನಾಯಿಗಳು ದಾಳಿ ಮಾಡಿವೆ. ಬಾಲಕನ ಸಹೋದರ ಹಾಗೂ ಸ್ಥಳೀಯರು ಬಾಲಕನ ಸಹಾಯಕ್ಕೆ ಧಾವಿಸಿ ನಾಯಿಗಳನ್ನು ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಯಿಗಳ ದಾಳಿಯಿಂದ ಬಾಲಕನ ಕಾಲಿಗೆ ಗಾಯಗಳಾಗಿದ್ದು, ನಂತರ ಬಾಲಕನನ್ನ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಇನ್ನು ಸ್ಥಳಕ್ಕೆ ತಹಶೀಲ್ದಾರ್, ಪಟ್ಟಣ ಪಂಚಾಯಿತಿ ಅಧಿಕಾರಿಯಾದಂಥ ಎಡಿ ಅಮರ್ವಾಡ್ಗೆ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಬಿಲಾಲ್ ಕಾಲೋನಿ ಸಮೀಪ ಸ್ಮಶಾನವಿದ್ದು, ಸ್ಮಶಾನದ ರಸ್ತೆ ಅಕ್ಕಪಕ್ಕದಲ್ಲಿ ಮಾಂಸದ ಅಂಗಡಿಯವರು ಬೇಕಾಬಿಟ್ಟಿಯಾಗಿ ತ್ಯಾಜ್ಯ ಎಸೆಯುತ್ತಿದ್ದಾರೆ. ತ್ಯಾಜ್ಯ ತಿನ್ನಲು ನಾಯಿಗಳು ಹಿಂಡು ಹಿಂಡಾಗಿ ಬರುತ್ತವೆ. ಮಾರ್ಗ ಮಧ್ಯೆ ಸಾರ್ವಜನಿಕರಿಗೆ ಆಗಾಗ ನಾಯಿಗಳು ದಾಳಿ ಮಾಡುವುದು ಕಂಡುಬರುತ್ತದೆ ಎಂದು ಸಾರ್ವಜನಿಕರು ಆರೋಪಿಸಿದರು. ಇನ್ನು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ಸಾರ್ವಜನಿಕರು, ಶಾಲಾ ಮಕ್ಕಳು ಒಬ್ಬಂಟಿಯಾಗಿ ಓಡಾಡುವುದೇ ದುಸ್ತರವಾಗಿದೆ. ಇದಕ್ಕೆ ಬ್ರೇಕ್ ಹಾಕದಿದ್ದರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಆತಂಕ ಎದುರಾಗಿದೆ. ಯಾವುದೇ ಭಯವಿಲ್ಲದೆ ಬೀದಿ ನಾಯಿಗಳು ಹಿಂಡುಗಟ್ಟಿ ರಾಜಾರೋಷವಾಗಿ ಓಡಾಡುತ್ತವೆ. ಮಾಂಸದ ತುಂಡು, ಹೋಟೆಲ್ ಮಾಂಸ, ತ್ಯಾಜ್ಯದ ರುಚಿ ಕಂಡ ನಾಯಿಗಳು ಮನುಷ್ಯರ ಮೇಲೆ ದಾಳಿ ಮಾಡುತ್ತಿವೆ. ಬೆಳಗ್ಗೆ ಶಾಲೆಗೆ ಹೋಗುವ ಮಕ್ಕಳು, ವಾಕಿಂಗ್ ಹೋದವರು, ಪಾದಚಾರಿಗಳು ಸುರಕ್ಷಿತವಾಗಿ ಮನೆಗೆ ಮರಳುವ ಭರವಸೆ ಇಲ್ಲದಂತಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಬಾಣ್ಕರ್ ಅವ್ರ ಮಗನ ಮೇಲೆ ನಾಯಿ ದಾಳಿ ಏನಾಯ್ತಲ್ಲ, ಆ ಒಂದು ಮಗುವಿನ ಆರೋಗ್ಯವನ್ನು ನಾವು ಆಸ್ಪತ್ರೆಯಲ್ಲಿ ಈಗಾಗಲೇ ನೋಡಿದ್ವಿ. ಅವು ಏನು ಸ್ಥಳೀಯ ಚಿಕನ್ ಅಂಗಡಿಯವರು ತಮ್ಮ ತ್ಯಾಜ್ಯಗಳನ್ನು ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗೋದು ಆ ಒಂದು ನಾಯಿಗಳಿಗೆ ರೊಚ್ಚಿಗೇಳುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಎಲ್ಲ ಏನು ನಮ್ಮ ವ್ಯಾಪ್ತಿ ಎಲ್ಲ ನಾಯಿಗಳಿಗೆ ಸಂತಾನಹರಣ ಸುತ್ತಮುತ್ತಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಈಗ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೀನಿ. ಅವೆಲ್ಲ ನಾಯಿಗಳನ್ನು ಒಟ್ಟಾರೆ ಒಂದೇ ಸ್ಥಳದಲ್ಲಿ ಕೂಡಿ ಹಾಕಬೇಕು. ಆಮೇಲೆ ಈಗೇನು ತ್ಯಾಜ್ಯ ಒಗಿತಕ್ಕಂಥ ಎಲ್ಲ ಅಂಗಡಿಕಾರರ ಮೇಲೆ ಅಂಗಡಿಯನ್ನು ಸೀಜ್ ಮಾಡಬೇಕು. ಆಮೇಲೆ ಸುರಕ್ಷತಾ ಕ್ರಮಗಳನ್ನು ವಹಿಸ್ಕೊಳ್ಳಿಕ್ಕೆ ಸೂಚನೆ ನೀಡ್ತಾ ಇದ್ದೀವಿ. ಇಲ್ಲಿವರೆಗೂ ಮಾಡಿಲ್ಲ. ಇನ್ನು ಏನು ಸುಪ್ರೀಂ ಕೋರ್ಟ್ ಆದೇಶ ಏನೈತೆ ಅದನ್ನು ಪಾಲನೆ ಮಾಡಲಿಕ್ಕೆ ಸೂಚನೆ ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು. 4 ನಾಯಿಗಳು ಕೂಡಿ ಆ ಮಗುವಿನ ಮೇಲೆ ಏನೋ ಒಂದು ಇವತ್ತು ಅಟ್ಯಾಕ್ ಮಾಡ್ಯಾವ. ಬಹುಶಃ ಅದು ಏನೋ ಅವ್ರು ಮಾಡಿದಂಥ ಒಂದು ಪುಣ್ಯಕರ್ಮದ ಫಲ ಇವತ್ತು ಮಗು ಉಳ್ಕೊಂಡದ. ಯಾಕಂದ್ರೆ 4 ನಾಯಿಗಳು ಸೇರಿ ಅವ ಅತಿ ಸಣ್ಣದು ಅಲ್ಲ, ಮಗು 10 ವರ್ಷದ ಮಗು ಇರ್ಬೋದು. ಅಂಥ 10 ವರ್ಷದ ಮಗುನ ಛಿದ್ರವಾಗಿ 4 ಕಡೆಯಿಂದ ಜಗ್ ಆ ಮಗುವಿಗೆ ಚಿತ್ರಹಿಂಸೆಗಳನ್ನು ನೀಡಿ ಖಲಾಸ್ ಮಾಡುವಂಥ ಪರಿಸ್ಥಿತಿ. ಅದು ಯಾರೋ ದೈವಂತರು ಆಜುಬಾಜು ಇದ್ದವರು ಓಡಿ ಬಂದು ಇವತ್ತು ಆ ಮಗುವಿನ ಪ್ರಾಣವನ್ನು ರಕ್ಷಣೆ ಮಾಡ್ಯಾರ. ಇಂಥ ಘಟನೆಗಳನ್ನು ನಾವು ಇನ್ನೂವರೆಗೆ ವಾಟ್ಸಪ್ದಲ್ಲಿ ಅಥವಾ ಇನ್ನೊಂದು ಯಾವುದೋ ಒಂದು ಸಮಾಚಾರ ಮುಖಾಂತರ ನೋಡ್ತಿದ್ವಿ. ಇವತ್ತು ನಿಡಗುಂದಿ ಪಟ್ಟಣದೊಳಗೆ ಅದನ್ನು ನಾವು ಈಗಾಗಲೇ ಸಾಕಷ್ಟು ನಾಯಿಗಳು ತಿರುಗಾಡ್ತಾ ಇದ್ದಾವ. ವಿಶೇಷವಾಗಿ ಇದೇನು ದನ ಕಡಿಗಳಂಥ ಏನು ಅಂಗಡಿಗಳಿದ್ದಾವ, ಮಾಂಸ ಮತ್ತು ಅಂಥ ಅಂಗಡಿಗಳಲ್ಲೇ ಅವು ಹೆಚ್ಚಾಗಿ ಸೇರ್ತಾವೆ. ಅವು ನಾಯಿಗಳು ಏನಪ್ಪ ಅಂತಂದ್ರೆ ಮಾಂಸ ಪ್ರಿಯ. ಆ ಒಂದು ಇದಾಗಿ ಅವ್ರಿಗೆ ಸರಿಯಾಗಿ ಆಹಾರ ಸಿಗದಿದ್ದರೆ ಸಣ್ಣ ಮಕ್ಕಳನ್ನ ಗುರಿ ಇಟ್ಕೊಂಡು ಆ ಮಗುವಿನ ಏನೈತಿ ಆ ಮಾಂಸ ತಿನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾಯಿಗಳು ಅಟ್ಯಾಕ್ ಮಾಡ್ತಿರ್ತಾವೆ. ಸರ್ ಹಾತ್ ಕಾಡು Surabhi Handloom and Handicraft Expo now in Vijaypura. New variety stock arrived. Indian biggest handloom handicraft exhibition comes sale. ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ. ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ 2025 ಪ್ರಾರಂಭ ದಿನಾಂಕ 20 ಅಕ್ಟೋಬರ್ 2025. ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ. ಸಮಯ ಬೆಳಿಗ್ಗೆ 10:30 ರಿಂದ ರಾತ್ರಿ 30 ರವರೆಗೆ.
ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ. ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ. ಸುಮಾರು 50,000 ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ. ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು, ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು, ಮೀರತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು, ದೆಹಲಿ, ಮುಂಬೈ, ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು, ಬೆಂಗಾಲ್ ಕಾಟನ್, ಇಲ್ಕಲ್, ಹೈದರಾಬಾದ್ ಸೀರೆಗಳು, ಜರಬ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು, ಟೀರಾ ಕೊಟಾಕ್ ಜ್ಯುವೆಲರಿ ಲಾಕ್ ಬಳೆಗಳು, ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು, ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು, ಬೋದಾನ್ ಕಾರ್ಪೆಟ್, ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜ್ಯುವೆಲರಿ, ದೆಹಲಿಯ ನೈಟ್ ಡ್ರೆಸ್ಗಳು, ಕಾಶ್ಮೀರದ ಉಡುಪುಗಳು, ಸಾರಾನ್ಪುರದ ಮರದ ಪೀಠೋಪಕರಣಗಳು, 1 ಗ್ರಾಂ ಚಿನ್ನದ ಮೆಟಲ್ಸ್ ಜ್ಯುವೆಲರಿ, ಸಾಕ್ಸ್ ಮತ್ತು ಒಳ ಉಡುಪುಗಳು, ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು, ಗಿಫ್ಟ್ ಉತ್ಪನ್ನಗಳು, ಚನ್ನಪಟ್ಟಣದ ಆಟಿಕೆ ವಸ್ತುಗಳು, ಪರ್ಸ್, ಬ್ಯಾಗ್ಗಳು, ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ, ಶಾಪಿಂಗ್ ಮಾಡಿ ಆನಂದಿಸಿರಿ. ನಮ್ಮಲ್ಲಿ ಫೋನ್ ಪೇ, ಗೂಗಲ್ ಪೇ ಸೇರಿದಂತೆ ಎಲ್ಲ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ. ಸ್ಥಳ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಓಪನ್ ಎಕ್ಸಿಬಿಷನ್ ಗ್ರೌಂಡ್, BLDE ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ, ಉಚಿತ ಪಾರ್ಕಿಂಗ್, ಉಚಿತ ಪ್ರವೇಶ.